Hello everybody, welcome back to my channel. I hope you all are doing great. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 2 ದಿನದ ವಿಡಿಯೋನ ಕ್ಲಬ್ ಮಾಡಿದ್ದೀನಿ. ಸೊ ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ಬಂದ್ಬಿಟ್ಟು ಡೆಂಟಲ್ ಕೇರ್ ಕ್ಲಿನಿಕಲ್ಲಿ ತೆಗೆದಿರೋದು. ನಾನು ಆಲ್ಮೋಸ್ಟ್ 1.5 ಇಯರ್ ಬ್ಯಾಕ್ ಬ್ರೇಸಸ್ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದೆ. ಸೊ ಫೈನಲಿ ಇವತ್ತು ಅದರ ಡಿಬಾಂಡಿಂಗ್ ಇದೆ. ಸೊ ಆಫ್ಟರ್ 1.5 ಇಯರ್ ಫೈನಲಿ ಐ ಆಮ್ ಗೋಯಿಂಗ್ ಟು ಗೆಟ್ ರಿಲೀವ್ಡ್ ಫ್ರಮ್ ದಿಸ್ ಬ್ರೇಸಸ್. ಸೊ ಯಾಕಂದರೆ ಖಂಡಿತವಾಗ್ಲೂ ಇದೊಂದು ತುಂಬಾ ಪೇಯ್ನ್ ಆಗೋವಂಥ ಟ್ರೀಟ್ಮೆಂಟ್. ಒಂದು ಚಿಕ್ಕ ಹಲ್ಲು ನೋವಿದ್ರೂ ಸಾಕು ನಮಗೆ ಎಷ್ಟು ಪೇಯ್ನ್ ಆಗುತ್ತೆ ಅನ್ನೋದು ಐ ಆಮ್ ಶ್ಯೂರ್ ಎಲ್ರಿಗೂ ಕೂಡ ಒಂದು ಸಲ ಆದರೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಅಂಥದ್ರಲ್ಲಿ 4 ಟೀತ್ನ ರಿಮೂವ್ ಮಾಡಿ ಸೊ 1.5 ಇಯರಿಂದ ಬ್ರೇಸಸನ್ನು ಹಾಕ್ಕೊಂಡು ತಿನ್ನೋದಕ್ಕೆ ಮತ್ತೊಂದಕ್ಕೆ ಎಲ್ಲದಕ್ಕೂ ತುಂಬ ಕಷ್ಟ. ಸ್ಪೆಷಲಿ ಹಲ್ಲನ್ನು ಕೀಳಿಸೋವಾಗ ತುಂಬಾ ಪೇಯ್ನ್ ಆಗಿರುತ್ತೆ. ಸೊ ಅದಕ್ಕೆಲ್ಲ ಇವತ್ತೊಂದು ಗುಡ್ ಬೈ ಹೇಳ್ತಾ ಇದ್ದೀನಿ. ಸೊ ಫೈನಲಿ ರಿಮೂವ್ ಮಾಡಿದ್ಮೇಲೆ ಹೀಗಿದೆ ನನ್ನ ಲುಕ್. ಚೆನ್ನಾಗಿದೆ ಅಂತ ಅನ್ನಿಸ್ತು, ಬೆಟರ್ ದ್ಯಾನ್ ಬಿಫೋರ್. ಸೊ ಹಾಗೆ ಮಲ್ಲೇಶ್ವರಂ ನಿಯರ್ ಇದ್ದಿದ್ದರಿಂದ ಸ್ವಲ್ಪ ಜ್ಯುವೆಲ್ಸ್ ಶಾಪಿಂಗ್ ಇತ್ತು ನಮ್ಮದು. ಹಾಗಾಗಿ ಸುಮ್ಮನೆ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಹಾಗೆ ನೋಡ್ತಾ ಕೆಲವೊಂದು ಜ್ಯುವೆಲ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು. ಸೊ ಅದನ್ನು ಪರ್ಚೇಸ್ ಕೂಡ ಮಾಡಿದೆ. ನಾನು ಟ್ರೈ ಮಾಡಿಬಿಟ್ಟು ಓಕೆ ಮಾಡಿ ಪರ್ಚೇಸ್ ಕೂಡ ಮಾಡಿದೆ. ಸೊ ತುಂಬಾ ಅಫೋರ್ಡೆಬಲ್ ಪ್ರೈಸಸಲ್ಲಿ ಒಳ್ಳೆ ಕ್ವಾಲಿಟಿ ಜ್ಯುವೆಲ್ಸ್ ಆ್ಯಂಟಿಕ್ ಪೀಸಸ್ ಸಿಕ್ತು ನನಗೆ. ಸೊ ಹಾಗಾಗಿ ಮತ್ತೆ ಮಿಸ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಆಗಲೇ ಫೈನಲ್ ಮಾಡಿದೆ. ಸೊ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ಇದು ಬಂದು ಜಯನಗರಲ್ಲಿ. ಸೊ ನನ್ನ ಮಗಳಿಗೆ ಬಟ್ಟೆ ತೊಗೊಂಡಿರಲಿಲ್ಲ ನಾವಿನ್ನು ಗೃಹ ಪ್ರವೇಶಕ್ಕೆ. ನಾನು ಹಿಂದಿನ ವ್ಲಾಗ್ಸ್ನ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ನಮ್ಮದು ಗೃಹ ಪ್ರವೇಶ ಇದೆ. ಸೊ ಹಾಗಾಗಿ ನಾವು ಶಾಪಿಂಗ್ ಮಾಡ್ತಾಯಿದ್ದೀವಿ ಇತ್ತೀಚೆಗೆ ಜಾಸ್ತಿ. ಸೊ ಅವಳಿಗೆ ಬಟ್ಟೆಯನ್ನು ಇನ್ನೂ ತೊಗೊಂಡಿರಲಿಲ್ಲ ನಮ್ಮ ಕಡೆಯಿಂದ. ಸೊ ಹಾಗಾಗಿ ಇವತ್ತು ಇಲ್ಲಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಸೊ ಹಾಗೆ ಆಫ್ಟರ್ ಲಾಂಗ್ ಟೈಮ್ ಸ್ಟ್ರೀಟಲ್ಲಿ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ಮಾವಿನಕಾಯಿ ತಿಂತಾಯಿದ್ದೀವಿ. ಬ್ಯಾಕ್ ಟು ಚೈಲ್ಡ್ಹುಡ್ ಡೇಸ್. ಸೊ ಮಾವಿನಕಾಯಿ ಹಾಗೆ ಕೆಲವೊಂದು ಫ್ರೂಟ್ಸ್ ಎಲ್ಲ ತಿಂದ್ವಿ, ಮತ್ತು ಬಾಯ್ಲ್ಡ್ ಪೀನಟ್ಸ್ ಇದನ್ನೆಲ್ಲ ತಿಂತಾಯಿದ್ವಿ. ಫಸ್ಟ್ ಬಂದ ತಕ್ಷಣ ಇದರಿಂದನೇ ಸ್ಟಾರ್ಟ್ ಮಾಡಿದ್ದು, ಯಾವುದೇ ಶಾಪಿಂಗ್ ಮಾಡಿಲ್ಲ. ಸೊ ಬಂದು ಗಾಡಿ ಪಾರ್ಕ್ ಮಾಡಿ ಸೊ ನೋಡಿದ ತಕ್ಷಣ ನನ್ನ ಮಗಳು ಮಾವಿನಕಾಯಿ ಬೇಕು ಅಂತ ಹೇಳಿದ್ಲು. ಹಾಗೆ ತಿಂದ್ಕೊಂಡು ಫಸ್ಟ್ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ತೊಗೊಂಡು ತಿಂತಾಯಿದ್ವಿ. ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತಾ ಹಾಗೆ ಇಯರಿಂಗ್ಸ್ ಇಷ್ಟ ಆಯಿತು. ಅದು ಸ್ವಲ್ಪ ಮಾಡ್ರನ್ ಆ್ಯಂಡ್ ಟ್ರೆಡಿಷ್ನಲ್ ಬೋತ್ ಟೈಪ್ಸ್ ಆಫ್ ಇಯರಿಂಗ್ಸ್ ಇತ್ತು. ಮಾಡ್ರನ್ ಲುಕ್ಕಿಗೆ ಸೂಟ್ ಆಗೋವಂಥದ್ದು ಯಾವ್ದಾದ್ರು 1-2 ಇಯರಿಂಗ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಹಾಗೆ ತೊಗೊಂಡೆ. ಹಾಗೆ ಕೂಡ ನಾನು ಫಸ್ಟ್ ಪಾರ್ಟಲ್ಲಿ ತೋರಿಸಿದ್ದೆ ಅಲ್ವಾ ಜ್ಯುವೆಲ್ಸ್ನ ತೊಗೊಂಡೆ ಅಂತ ಹೇಳ್ಬಿಟ್ಟು, ಅಲ್ಲಿ ಬ್ಯಾಂಗಲ್ಸ್ ಸಿಕ್ಕಿರಲಿಲ್ಲ ನನಗೆ. ಸೊ ಬ್ಯಾಂಗಲ್ಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ. ಇಷ್ಟ ಆಯಿತು, ಬಟ್ ಪ್ರೈಸ್ ಯಾಕೋ ನನಗೆ ಅಷ್ಟು ಅಫೋರ್ಡೆಬಲ್ ಅನಿಸಿಲ್ಲ. ತುಂಬಾ ಜಾಸ್ತಿ ಹೇಳಿದ್ರು, ಹಾಗಾಗಿ ತೊಗೊಳ್ಳಿಲ್ಲ ನಾನು. ನೆಕ್ಸ್ಟ್ ನಾವು ಒಂದು ಶೋರೂಮ್ಗೆ ಬಂದ್ವಿ, ರೂಪ್ ಸಂಗಮ್ ಅಂತ. ಅಲ್ಲಿನ ವಿಡಿಯೋ ಇದು. ಅಲ್ಲಿ ನೋಡ್ತಾ ಇದ್ದೆ ಟ್ರೆಡಿಷ್ನಲ್ ವೇರ್ ಹುಡುಕ್ತಾ ಇದ್ದೆ, ಬಟ್ ಅಷ್ಟಾಗಿ ಯಾವುದು ಕಲೆಕ್ಷನ್ ಇರಲಿಲ್ಲ. ಲಂಗ ಬ್ಲೌಸಸ್ ಇತ್ತು, ಬಟ್ ನನ್ನ ಮಗಳ ಸೈಜ್ ಆ್ಯಂಡ್ ಒಳ್ಳೆ ಕಲರ್ ಕಾಂಬಿನೇಷನಲ್ಲಿ ಸಿಗಲಿಲ್ಲ. ಬಟ್ ಲೆಹೆಂಗಾ, ಫ್ರಾಕ್ಸ್ ಈ ಥರದ್ದೆಲ್ಲ ಚೆನ್ನಾಗಿತ್ತು. ಬಟ್ ಮೇಯ್ನಾಗಿ ನಾವು ಬಂದಿದ್ದೆ ಲಂಗ ಬ್ಲೌಸ್ ಅಥವಾ ಹಾಫ್ ಸಾರಿ ಆ ಥರದ್ರಲ್ಲಿ ನೋಡಬೇಕು ಅಂತ ಹೇಳಿಬಿಟ್ಟು. ಸೊ ಯಾವುದು ಚೆನ್ನಾಗಿರೋದು ಸಿಕ್ಕಿಲ್ಲ ಅಂತ ಹೇಳಿ ನಾವು ಅಷ್ಟಾಗಿ ಏನೂ ತೊಗೊಳಕ್ಕೆ ಹೋಗಿಲ್ಲ ಇಲ್ಲಿ. ಸೊ ಆ ಟೈಮಲ್ಲಿ ಇವರಿಬ್ಬರು ಸುಮ್ಮನೆ ಫೋಟೋಶೂಟ್ ಮಾಡಿಕೊಡ್ತಾ ಇದ್ದಾರೆ. ಒಂದಷ್ಟು ಫೋಟೋಸನ್ನು ತೆಗೆದಿದ್ದಾರೆ. ನೆಕ್ಸ್ಟು ನಾವು ಒಂದು ಬೊಟೀಕಿಗೆ ಬಂದ್ವಿ. ಇದು ಪದ್ಮಾವತಿ ಸ್ಟುಡಿಯೋಸ್ ಅಂತ ಕಲಾನಿಕೇತನ್ ಪಕ್ಕದಲ್ಲೇ ಬರುತ್ತೆ. ಆಸಮ್ ಆಗಿದೆ ನಿಜ ಹೇಳಬೇಕು ಅಂದರೆ. ನಿಮ್ಗೆ ಯಾರಿಗಾದ್ರೂ ಮಾಮ್ ಆ್ಯಂಡ್ ಡಾಟರ್ ಮ್ಯಾಚಿಂಗ್ ಬಟ್ಟೆ ಬೇಕು, ಟ್ರೆಡಿಷ್ನಲ್ ವೇರ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲಿ ವಿಸಿಟ್ ಮಾಡಿ. ನಮಗಂತೂ ನೋಡಿ ಒಂದು 2-3 ಮಿನಿಟ್ಸಲ್ಲೇ ನಾವು ಫೈನಲ್ ಮಾಡಿದ್ವಿ.
ನಂದು ಸಾರಿ ಏನಿದೆ ಅದೇ ಕಲರ್ ಕಾಂಬಿನೇಷನಲ್ಲಿ ನನ್ನ ಮಗಳಿಗೆ ಸಿಕ್ತು. ತುಂಬಾ ಚೆನ್ನಾಗಿದೆ ಆ್ಯಂಡ್ ಅಫೋರ್ಡೆಬಲ್ ಕೂಡ ಅನ್ನಿಸ್ತು. ಹಾಗಾಗಿ ಬುಕ್ ಮಾಡಿದ್ವಿ. ಅವಳ ಸೈಜಲ್ಲಿ ಇರಲಿಲ್ಲ, ಸೊ ಸ್ಟಿಚ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. 1 ಡೇ ಅಲ್ಲೇ ಸ್ಟಿಚಿಂಗ್ ಮಾಡಿಕೊಡ್ತಾರೆ. ಸೊ ಅಮೌಂಟನ್ನು ಪೇ ಮಾಡಿಬಿಟ್ಟು ಬುಕ್ ಮಾಡಿದ್ವಿ. ಸೊ ಅವ್ರು ಹೇಳಿದ್ರು, ನೀವೇ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಪೋರ್ಟರಲ್ಲಾದರೂ ಕಳಿಸ್ಕೊಡ್ತೀವಿ ಅಂತ ಹೇಳಿಬಿಟ್ಟು. ಸೊ ಹಾಗೆ ಅಲ್ಲಿ ಎಂಬ್ರಾಯ್ಡ್ರಿ ಕೂಡ ಮಾಡ್ತಾರೆ ಆ್ಯಂಡ್ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಚೆನ್ನಾಗಿದೆ. ನಿಮಗೇನಾದರೂ ನೆಸೆಸಿಟಿ ಇದ್ದರೆ, ಅವಶ್ಯಕತೆ ಇದ್ದರೆ ಅಲ್ಲಿ ವಿಸಿಟ್ ಮಾಡ್ಬೋದು. ಓಕೆ, ಸೊ ಹಾಗೆ ಒಂದು ಸ್ಟೋಲ್ ಬೇಕಾಗಿತ್ತು, ಆನ್ ದ ವೇ ತೊಗೊಂಡೆ. ಸೊ ಇದಾಗಿತ್ತು ನಮ್ಮ ಬ್ಲಾಗ್. ಐ ಹೋಪ್ ಯು ಆಲ್ ಲೈಕ್ ದ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು.